ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆಗೆ ಸಂಬಂಧಪಟ್ಟಂತೆ ಹೊಸ ಒಂದು ಅಪ್ಡೇಟೆಡ್ ಆ್ಯಪ್ ಬಗ್ಗೆ ಹಾಗೆ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು. ಅದು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಳ್ತಕ್ಕಂಥದ್ದು, ಹೊಸದಾಗಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳೋದು ಹೇಗೆ, ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಸೆಟ್ಟಿಂಗ್ಸ್ನ ಹೇಗೆ ಮಾಡ್ಕೊಳ್ತಕ್ಕಂಥದ್ದು, ಆನಂತರ ಓಪನ್ ಮಾಡಿದ ನಂತರ ಕೆಲವೊಂದು ಹೊಸ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈಗ ಹೊಸದಾಗಿ ನಾವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ರೀತಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಇದು ಪ್ಲೇಸ್ಟೋರ್ಗೆ ಹೋಗಿ ಈ ಒಂದು ಆ್ಯಪು ಡೌನ್ಲೋಡ್ ಆಗುತ್ತೆ. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನಮ್ಮ ಮೊಬೈಲ್ನ ಪ್ಲೇಸ್ಟೋರಲ್ಲಿ ಈ ರೀತಿಯಾಗಿ ಈ ಒಂದು ಆ್ಯಪ್ ಶೋ ಆಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. KSCBC C&E ಸರ್ವೆ ಅಂತ ಇದನ್ನು ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ಓಪನ್ ಬರುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇದು ಕೆಲವು ಮೊಬೈಲಲ್ಲಿ ಈ ರೀತಿಯಾಗಿ ಪೇಜು ಸಂಪೂರ್ಣವಾಗಿ ಕಾಣಿಸ್ತಾ ಇರತಕ್ಕಂಥದ್ದು. ಇದು ಕಾರಣ ಏನು, ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಾವು ಈ ರೀತಿಯಾಗಿದ್ದಾಗ ಇಲ್ಲಿ ಮೊಬೈಲ್ ನಂಬರ್ನ ಕೊಡಬೇಕು. ಇಲ್ಲಿ ಲಾಗಿನ್ ಆಗಲಿಕ್ಕೆ ಮೊಬೈಲ್ ನಂಬರ್ನ ಟೈಪ್ ಮಾಡ್ತೀವಿ. ಮೊಬೈಲ್ ನಂಬರ್ನ ಟೈಪ್ ಮಾಡಿದ ನಂತರ ಇಲ್ಲಿ ಮುಂದುವರಿಯಿರಿ ಅಥವಾ ಕಂಟಿನ್ಯೂ ಅಂತ ಏನಿದೆ ಇದನ್ನು ಕೊಟ್ಟರೆ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಫಾಂಟ್ ಸೈಜು ತುಂಬ ದೊಡ್ಡದಿದೆ, ಇದನ್ನು ಚಿಕ್ಕದು ಮಾಡ್ಕೋಬೇಕು. ಇದನ್ನು ಚಿಕ್ಕ ಮಾಡ್ಕೊಳಕ್ಕೆ ನಮ್ಮ ಮೊಬೈಲ್ ಇರ್ತಕ್ಕಂಥ ಈ ಸೆಟ್ಟಿಂಗ್ಸ್ ಅಂತ ಈ ರೀತಿ ಐಕಾನ್ ಇರುತ್ತೆ, ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಫಾಂಟ್ ಸೈಜ್ ಅಂತ ಟೈಪ್ ಮಾಡಿ ನಿಮಗೆ ಡೈರೆಕ್ಟ್ ಸಿಗುತ್ತೆ, ಅಥವಾ ಹುಡುಕಿ ಸಹ ಮಾಡಬಹುದು. ಇಲ್ಲಿ ಸರ್ಚ್ ಆಪ್ಷನಲ್ಲಿ ಫಾಂಟ್ ಸೈಜ್ ಅಂತ ಟೈಪ್ ಮಾಡಿದರೆ ನಿಮಗೆ ಅಲ್ಲಿ ನಮ್ಮ ಸೆಟ್ಟಿಂಗ್ಸಲ್ಲಿರೋಂಥ ಈ ರೀತಿ ಆಪ್ಷನ್ ಬರುತ್ತೆ. ಇದರಲ್ಲಿ ಟೆಕ್ಸ್ಟ್ ಸೈಜ್ ಅಂತ ಏನಿದೆ, ಟೆಕ್ಸ್ಟ್ ಸೈಜ್ ಅಂತ ಈ ಆಪ್ಷನನ್ನು ತೆಗೆದುಕೊಳ್ಳಿ. ಟೆಕ್ಸ್ಟ್ ಸೈಜ್ನ ಈ ಆಪ್ಷನ್ನ ತೆಗೆದುಕೊಂಡ ನಂತರ ನಮಗೆ ಟೆಕ್ಸ್ಟ್ ಸೈಜ್ ಇಲ್ಲೇ ಕಾಣಿಸ್ತಾ ಇರುತ್ತೆ, ದಪ್ಪ ಸಣ್ಣ ಅಕ್ಷರಗಳದು. ಇಲ್ಲಿ ಕೆಳಗಡೆ ನಾವು ಈ ಕಡೆ ರೈಟಿಗೆ ಹೋದಂಗೆ ದಪ್ಪ ಆಗುತ್ತೆ, ಲೆಫ್ಟಿಗೆ ಬಂದಂಗೆ ಈ ಸೈಜು ಫಾಂಟ್ ಸೈಜು ಚಿಕ್ಕದಾಗುತ್ತೆ, ಮೀಡಿಯಮ್ ಇರುತ್ತೆ. ಇಲ್ಲಿ ನೀವು ಲಾಸ್ಟ್ ಆಪ್ಷನ್ನು ಇಟ್ಕೊಳ್ಳಿ. XSS ಅಂತ ಈ ಸೈಜ್ ಬರುತ್ತೆ. ಈ ಸೈಜ್ನ ಇಟ್ಕೊಂಡ್ರೆ ನಮಗೆ ಅದು ಆ್ಯಪ್ ಓಪನ್ ಆಗುತ್ತೆ. ಬ್ಯಾಕ್ ಬಂದ್ಬಿಟ್ಟು ನಮ್ಮ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಆ್ಯಪ್ನಲ್ಲಿ ಹೋಗಿ ಇದೇ ಆ್ಯಪ್ನಲ್ಲಿ ಮತ್ತೆ ಹೋದಾಗ ನಮಗೆ ಈ ರೀತಿಯಾಗಿ ಫುಲ್ ಸ್ಕ್ರೀನ್ ಬರುತ್ತೆ ನೋಡಿ. ಈಗ ಮುಂದುವರಿಯಿರಿ, ಕಂಟಿನ್ಯೂ ಅನ್ನೋದು ಮೇಲೆ ಬಂತು, ಸೈಜ್ ಎಲ್ಲ ಚಿಕ್ಕದಾಗಿದೆ. ಈಗ ನೀವು ಮೊಬೈಲ್ ನಂಬರ್ನ ಕೊಟ್ಟು ಮುಂದುವರಿಯಿರಿ ಅಥವಾ ಕಂಟಿನ್ಯೂನ ಕೊಡಬೇಕು. ಕೊಟ್ಟ ನಂತರ ನೋಡಿ OTP ಬರುತ್ತೆ, 4 ನಂಬರು ಟೆಕ್ಸ್ಟ್ ಮೆಸೇಜಲ್ಲಿ ಬರುತ್ತೆ OTP. ಈ OTP ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಬೇಕು. ವೆರಿಫೈ ಅಂತ ಕೊಟ್ಟ ನಂತರ ನಮಗೆ ನೆಕ್ಸ್ಟು ನಮ್ಮ ಒಂದು ಲಾಗಿನ್ ಓಪನ್ ಆಗುತ್ತೆ. ನಮ್ಮ ಮೇಲೆ ಹೆಸರು, ಮೊಬೈಲ್ ನಂಬರು ಎಲ್ಲ ಬರುತ್ತೆ. ಇಲ್ಲಿ ಈಗ ಹೊಸದಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಇನ್ನೊಂದು ವಿಚಾರ ಅಂದರೆ ಸರ್ವೆ ನೋಡಿ 100 ಇದನ್ನು UHIDನ ನಂಬರ್ಗಳನ್ನ ಮ್ಯಾಪ್ ಮಾಡಿದ್ದಾರೆ. ಅಂದರೆ ಒಬ್ಬರಿಗೆ 100 ಮನೆಗಳನ್ನ ಕೊಟ್ಟಿದ್ದಾರೆ. ಸ್ಟಾರ್ಟ್ ನ್ಯೂ ಸರ್ವೆ ಅಂತ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 100 ಮನೆಗಳ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ 100 ಮನೆಗಳು ನಮಗೆ ಇಲ್ಲಿ ಇದನ್ನ ತೋರಿಸುತ್ತೆ. ಮೇಲೆ ಕಂಪ್ಲೀಟೆಡ್ ಮತ್ತು ಪೆಂಡಿಂಗ್ ಅಂತ 2 ಆಪ್ಷನ್ ಇದೆ. ಪೆಂಡಿಂಗಲ್ಲಿ ಹೋದರೆ ಯಾವ UHID ನಂಬರ್ಗಳು ನಮಗೆ 100 ಮನೆಗಳು ರಿಜಿಸ್ಟರ್ ಆಗಿದೆ ಆ ಮನೆಗಳ UHID ನಂಬರ್ಗಳನ್ನ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆದಂಗೆ ನಮಗೆ ಆ ಕಡೆ ಬರ್ತಾ ಹೋಗುತ್ತೆ. ಈ ಕಡೆ ಪೆಂಡಿಂಗ್ ಇರೋವು ಸಹ ಇಲ್ಲಿ ಉಳ್ಕೊಳ್ತಾ ಹೋಗ್ತವೆ. ಯಾವ ಪೆಂಡಿಂಗ್ ಇದ್ದಾವೆ, ಯಾವ ಕಂಪ್ಲೀಟ್ ಆಗಿದ್ದಾವೆ ಅನ್ನೋದಷ್ಟನ್ನು ಸಹ ನೋಡ್ಕೋಬಹುದು. ಇಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ, ಇಲ್ಲಿ ಹೊಸದಾಗಿ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಕು. ಇಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ ಕೊಟ್ಟಾಗ ನಮಗೆ UHID ನಂಬರ್ನ ಫಸ್ಟು ಇಲ್ಲಿ ಕೇಳುತ್ತೆ. UHID ನಂಬರ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಆನಂತರ ಫೈನಲ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ UHID ನಂಬರ್ ಮೇಲೆ ನಾವು ಫಸ್ಟು ಕ್ಲಿಕ್ ಮಾಡಿದಾಗ ಇಲ್ಲಿ 100 UHID ನಂಬರ್ಗಳು ನಮಗಿಲ್ಲಿ ಶೋ ಆಗ್ತವೆ. ಇಲ್ಲಿ ಈ ಡ್ರಾಪ್ ಮೆನುನಲ್ಲಿ ಎಲ್ಲ UHIDಗಳು ಸಹ ಇಲ್ಲಿ ಇದ್ದಾವೆ. ಇದು ಮನೆಯ ಒಂದು ಸ್ಟಿಕ್ಕರ್ ಮೇಲೆ ಸಹ ಈ ನಂಬರ್ ಇರುತ್ತೆ. ಮನೆಗೆ ಹೋದಾಗ ಆ ಸ್ಟಿಕ್ಕರಲ್ಲಿ ಇರ್ತಕ್ಕಂಥ UHIDನ ನಾವು ಇಲ್ಲಿ ನಮಗೆ ಮ್ಯಾಪ್ ಮಾಡಿರ್ತಕ್ಕಂಥದ್ದು ಟೈಪ್ ಮಾಡಿದರೆ ಇಲ್ಲಿರೋರು ಇಲ್ಲಿ ಎಲ್ಲದನ್ನೂ ಹುಡುಕೋ ಬದಲು ಇಲ್ಲಿ ಟೈಪ್ ಮಾಡಬೇಕು. ಈ ರೀತಿಯಾಗಿ ಅಲ್ಲಿ
HS00135 ಅಂತ ನಂಬರ್ ಏನು ಕೊಟ್ಟಿದ್ರೆ ಆ ನಂಬರ್ ಇಲ್ಲಿ ಕೆಳಗಡೆ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಪ್ರತಿ ಮನೆಗೂ ಹೋಗಿ ಇಲ್ಲಿ ಯಾವ UHID ನಂಬರ್ ಕೊಟ್ಟಿದ್ದಾರೆ ಅಂತ ಹುಡುಕ್ಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ನಮಗೆ ಸಮೀಕ್ಷಾರ್ಥಿ ಮಾಹಿತಿ ಕೊಡೋ ಅಂಥವ್ರು 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥವ್ರದ್ದು. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಮೊಬೈಲಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಕೇಳುತ್ತೆ. ಅಲೋ ಕೊಡಿ, ಲೊಕೇಶನ್ ಆನ್ ಮಾಡ್ಕೊಳ್ಳಿ, ಆನಂತರ ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇದು ಸರಿ ಓಕೆ ನಾನು ಮಾಡ್ತೀನಿ ಅಂದರೆ ರೈಟ್ ಕೊಡ್ಬೋದು. ಇಲ್ಲಾಂದರೆ ಇಂಟು ಕೊಟ್ಟರೆ ಮತ್ತೊಂದು ಸಲ ಕ್ಯಾಮ್ರಾ ಇದನ್ನ ಫೋಟೋನ ತೆಗೆದುಕೋಬೋದು. ಫೋಟೋ ಅಪ್ಲೋಡ್ ಮಾಡಿದ್ರು ಏನು ತೊಂದರೆ ಇಲ್ಲ. ಬೇಕಾದರೆ ಮತ್ತೆ ರೀಟೇಕ್ ಅಂತ ಇಲ್ಲಿ ಫೋಟೋ ಇಲ್ಲಿ ರೀಟೇಕ್ ಸಹ ಮಾಡ್ಬೋದು. ಇನ್ನೊಂದು ಸಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಬೇರೆ ಫೋಟೋನ ಅಪ್ಲೋಡ್ ಸಹ ಮಾಡೋಕ್ಕೆ ಆಪ್ಷನ್ ಇದೆ. ನೆಕ್ಸ್ಟ್ ನಮಗೆ ಇಲ್ಲಿ ಸ್ಟಾರ್ ಮಾರ್ಕ್ ಏನು ಕೊಟ್ಟಿದ್ದಾರೆ ಇವೆಲ್ಲ ಮ್ಯಾಂಡೇಟರಿ ಅಂತ ತಿಳ್ಕೊಬೇಕಂದ್ರೆ ಇವನು ಕಂಪಲ್ಸರಿ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಇವು ಬಿಟ್ಟು ಸ್ಕಿಪ್ ಮಾಡಿ ಮಾಡೋ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ಇದನ್ನ ಒಂದು ID-ನ ಸೆಲೆಕ್ಟ್ ಮಾಡಬೇಕು. ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಮುಖಾಂತರ ಹೋಗಬೇಕು. ಇಲ್ಲಿ ಮೊದಲು 3 ಆಪ್ಷನ್ ಕೊಟ್ಟಿರಿ, 2 ಆಪ್ಷನ್ ಕೊಟ್ಟರೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು. ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ರೇಷನ್ ಕಾರ್ಡ್ ID ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ರೇಷನ್ ಕಾರ್ಡ್ ID ನಂಬರ್ನ ಟೈಪ್ ಮಾಡಿದ್ದು. ರೇಷನ್ ಕಾರ್ಡ್ ID ನಂಬರ್ ಇತ್ತೀಚೆಗೆ 2 ಥರ ಹಳೇದು ಒಂದೊಂದನ್ನ ಕೊಡ್ತಾರೆ ಮನೆಗಳಿಗೆ ಹೋದಾಗ. ಹಳೇದಂದರೆ RC ಅಂತ 2 ಅಕ್ಷರ ಇರುತ್ತೆ. ಇದು ಹೊಸದಾದರೆ ಬರೀ ನಂಬರ್ ಇರುತ್ತೆ. ಈ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟರೆ ಮನೇಲಿರೋಂಥ ಎಲ್ಲ ಸದಸ್ಯರು ಸಿಗ್ತಾರೆ. ಅಥವಾ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದರೆ ಮನೇಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಆದರೆ ರೇಷನ್ ಕಾರ್ಡ್ ಇಲ್ಲವೇ ಇಲ್ಲ, ಮಾಡಿಸೇ ಇಲ್ಲ ಅಂತ ಅಂದಾಗ ನಾವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಆವಾಗ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಾಗ ಆಧಾರ್ ಕಾರ್ಡಲ್ಲಿರೋ ಥರ ಇಲ್ಲಿ ನೇಮನ್ನು ಫಸ್ಟು ಕೊಡಬೇಕು. ಆಧಾರ್ ಕಾರ್ಡ್ನ ಇಸ್ಕೊಂಡು ನಾವು ಅವ್ರ ಥರ ತೆಗೆದುಕೊಂಡು ಆಧಾರ್ ಕಾರ್ಡಲ್ಲಿ ಯಾವ ಥರ ಹೆಸರಿದೆ ಅದೇ ಥರ ಸ್ಪೇಸು ಸ್ಪೆಲ್ಲಿಂಗ್ಸ್ ಎಲ್ಲ ಟೈಪ್ ಮಾಡಿ ಸರ್ಚ್ ಕೊಡಬೇಕು. ಸರ್ಚ್ ಕೊಡ್ತಿದ್ದಂಗೆ ನಮಗೆ KYC ವೆರಿಫಿಕೇಷನ್ ಮಾಡಲಿಕ್ಕೆ ಬರುತ್ತೆ. KYC ಸೇವೆಗಳು ಅಂತ ಈ ರೀತಿ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಫಸ್ಟು ಟೈಪ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ಸ್ ಟೈಪ್ ಮಾಡಿದ್ದು ಸರಿ ಇದೆ ಇಲ್ವಂತ ಇಲ್ಲಿ ಈ ಐಕಾನಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಮೇಲೆ ನಾನು ಮಾಹಿತಿ ಕೊಡ್ತೀನಿ ದೃಢೀಕರಣ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆನಂತರ OTP ಇದೆ, OTP ತೆಗೆದುಕೋಬೇಕು. ಈಸಿ OTP ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು OTP ಅವ್ರ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTPನ ಇಲ್ಲಿ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಅವರ ಡೀಟೇಲ್ಸು ಬರುತ್ತೆ. ಅನಂತರ ಮುಂದಕ್ಕೆ ಹಿಂದೆ ಒಂದು ಹೊಸ ವಿಡಿಯೋನ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಸಂಪೂರ್ಣ ಎಲ್ಲ ಮಾಹಿತಿನೂ ಸಹ ಈ ವಿಡಿಯೋದಲ್ಲಿದೆ. ಇದಕ್ಕೆ ಬೇಕಾಗಂತ ಏನೇನು ಮಾಹಿತಿ ಕೇಳುತ್ತೆ, ಯಾವ್ದ್ಯಾವುದು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗಬೇಕು ಅಂತ ಒಂದು ಸಂಪೂರ್ಣ ಎಲ್ಲ ಫೈನಲ್ ಸಬ್ಮಿಷನ್ವರೆಗೂ ಸಹ ಎಲ್ಲ ವಿಚಾರಗಳನ್ನ ಇರ್ತಕ್ಕಂಥ ಒಂದು ವಿಡಿಯೋ ಇದೆ ನಂದು. ಈ ವಿಡಿಯೋನ ನೋಡಿ ಎಲ್ಲ ತಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ. ಇಷ್ಟು ಹೊಸ ವಿಚಾರವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.